ನನ್ನೆಲ್ಲ ನೆಚ್ಚಿನ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಹೊಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ವಿಷಯ ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ನೆಲಲ್ಲಿ ನೋಡಿರ್ತೀರ. 2026ನೇ ಸಾಲಿನ ವಿವಿಧ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ 6ನೇ ತರಗತಿಯ ಪ್ರವೇಶವನ್ನು ಪಡೀಲಿಕ್ಕೆ ಒಂದು ಅಡ್ಮಿಷನ್ ಮಾಡುವಂಥ ವಿಷಯದ ಕುರಿತು ವಿವರಣೆ ನೋಡಿ. ಇಲ್ಲಿ ಏನಪ್ಪ ಅಂತಂದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರನ್ನ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 6ನೇ ತರಗತಿಯ ಪ್ರವೇಶಕ್ಕೆ ದಾಖಲಾತಿ ಪಡೆಯಲು, ಅಂದರೆ ಈ ಎಲ್ಲ ಶಾಲೆಗಳಲ್ಲಿ ಯಾರೆಲ್ಲ ಅಡ್ಮಿಷನ್ ಮಾಡ್ತಿರ್ತೀರ, ಆಲ್ರೆಡಿ ಪರೀಕ್ಷೆ ಬರೆದಿದ್ದೀರಾ, ಪರೀಕ್ಷೆ ಬರೆದು ರಿಸಲ್ಟ್ ಕೂಡ ಅನೌನ್ಸ್ ಆಗಿದ್ರೆ ಹಲವಾರು ಮಕ್ಕಳು ಉತ್ತಮವಾದಂಥ ಅಂಕಗಳನ್ನು ಪಡೆದುಕೊಂಡು ತಮ್ಮ ನೆಚ್ಚಿನ ವಸತಿ ಶಾಲೆಗಳಲ್ಲಿ ದಾಖಲು ಮಾಡಲಿಕ್ಕೆ, ಅಡ್ಮಿಷನ್ ಮಾಡಲಿಕ್ಕೆ ವಹಿಸ್ಕೊಂಡಿದ್ದಾರೆ. ಆದ್ದರಿಂದ ತಮ್ಮ ನೆಚ್ಚಿನ ಶಾಲೆ ದೊರೆಯಲಿ ಅಂತ ಹೇಳ್ತಾ, ಆ ಶಾಲೆಯಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವುದಿದೆ ನೋಡಿ. 6ನೇ ತರಗತಿಯ ಪ್ರವೇಶಕ್ಕೆ ದಾಖಲಾತಿಯನ್ನು ಪಡೆಯಲು ಅಭ್ಯರ್ಥಿಗಳು ನಮೂದಿಸಿದ ಇಚ್ಛೆ ಅಥವಾ ಆಯ್ಕೆಗಳನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ನಿಯಮಾನುಸಾರ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ನೈಜ ಫಲಿತಾಂಶವನ್ನು 22/5/2026ರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈಗ ಆಲ್ರೆಡಿ ಏನಪ್ಪ ಅಂತಂದರೆ ಫಸ್ಟ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಈಗಾಗಲೇ KE ಏನು ಮಾಡಿದೆಯಪ್ಪ ಅಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 22/5/2026ರಂದು ಪ್ರಕಟಿಸಲಾಗಿದೆ. ಈ ಪಟ್ಟಿ ಅನುಸಾರವಾಗಿ ಯಾರೆಲ್ಲ ಮೊದಲನೇ ಸುತ್ತಿನಲ್ಲಿ ಆಯ್ಕೆಗೊಂಡಿದ್ದೀರಾ, ತಾವು ಯಾವಾಗ ಅಡ್ಮಿಷನ್ ಮಾಡಬೇಕು ಅನ್ನುವಂಥದ್ದು ನೋಡಿ. ಈ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ 30/5/2026ರ ಒಳಗೆ ಪ್ರವೇಶ ಪಡೆಯಲು ಸೂಚಿಸಿದೆ. ಅಂದರೆ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳು ಇದೇ ತಿಂಗಳ 30ನೇ ತಾರೀಕು ಒಳಗಡೆ ತಮ್ಮ ಅಡ್ಮಿಷನನ್ನು ಮಾಡಬೇಕನ್ನುವಂಥದ್ದು ನೋಡಿ. 30/5/2026. ಕೆಲ ವಿದ್ಯಾರ್ಥಿಗಳು ವಿವಿಧ ಶಾಲೆಗಳಲ್ಲಿ ಆಯ್ಕೆ ಆಗಿರ್ತಾರೆ ಪರೀಕ್ಷೆಗಳಲ್ಲಿ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅಡ್ಮಿಷನನ್ನು 30/5/2026 ಒಳಗಡೆ ಮಾಡಿದ್ದೇ ಆದರೆ ಮತ್ತೆ ಖಾಲಿ ಇರುವಂತಹ ಅಭ್ಯರ್ಥಿಗಳ ದಾಖಲಾತಿಯನ್ನು ಮತ್ತೊಮ್ಮೆ ಪುನಃ ಮತ್ತೇನು ಮಾಡುತ್ತೆ, KE ಎರಡನೇ ಪಟ್ಟಿಯನ್ನು ಸಿದ್ಧಪಡಿಸಿ ಬಿಡ್ತಾರೆ ಅನ್ನುವಂತಹ ಎರಡನೇ ಆಯ್ಕೆ ಪಟ್ಟಿಯಲ್ಲಿ ಕೂಡ ಕೆಲವು ಅಭ್ಯರ್ಥಿಗಳು ದಾಖಲಾತಿಯನ್ನು ಮಾಡ್ಬೋದು 6ನೇ ತರಗತಿಗೆ. ಆದ್ದರಿಂದ ಮೊದಲನೇ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಇದೇ ತಿಂಗಳ 30/5/2026ರಂದು ತಮ್ಮ ದಾಖಲಾತಿಗಳನ್ನು ತಮ್ಮ ನೆಚ್ಚಿನ ಶಾಲೆಗಳಲ್ಲಿ ಮಾಡಬೇಕಾಗಿದೆ ಅನ್ನುವಂಥದ್ದು ನೋಡಿ. 30/5/2026 ಕೊನೆಯ ದಿನಾಂಕ ಆಗಿದೆ. ಯಾರೆಲ್ಲ ಅಡ್ಮಿಷನ್ ಮಾಡ್ತಿದ್ದೀರೋ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು.